ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಮಾರ್ನಿಂಗ್ 4:10 ಆಗಿತ್ತು. ಆವಾಗ ಎದ್ದಾರ ಚಂಪು ಡಿಂಪು. ಸೊ ಆಡಾಡತ್ತಿದ್ರು, ಅವರ ನಾನು ಎಬ್ಸಿದ್ರು. ಹಾಗಾಗಿ ಒಂದು ಸ್ವಲ್ಪ ನಿದ್ದೆ ಜಾಸ್ತಿ ಹತ್ಬಿಟ್ಟಿತ್ತು. ಇವಾಗ ಒಂದು ಸ್ವಲ್ಪ ಅಳತ್ತಿಲ್ಲ, ಆರಾಮಾಗಿ ನಿದ್ದೆ ಮಾಡತ್ತಾರ. ಆದ್ರೇನು ಸ್ವಲ್ಪ ನಸಿನಾಗ ಹೇಳ್ತಾರೆ, 4:15 4 ಗಂಟೆ ಹಿಂಗೆ ಹೇಳ್ತಾರೆ. ಅದ ಒಂದು ಪ್ರಾಬ್ಲಮ್ಮು. ಸೊ ಎದ್ದು ನನ್ನ ಎಬ್ಸಿದ್ರು. ಇವಾಗ ಬೇಸಿಗೆ ಅಲ್ಲ, ಅವರಿಗೆ ಯಾಕೋ ನಿದ್ದಿನೇ ಆಗವಲ್ದು. ಅಂದ್ರೆ ಟೆರೆಸ್ ಮೇಲೆ ಮಲ್ಕೊಂಡ್ರೆ ಆರಾಮಾಗಿ ಮಲ್ಕೋತಾರೆ, ಒಂಚೂರು ಎಚ್ಚರ ಆಗಲ್ಲ. ನಮ್ಗೆ ಏನು ಟೆನ್ಷನ್ ಅಂದ್ರೆ ಮತ್ತೆ ಕೋಲ್ಡ್ ಗೀಡ್ ಆದ್ರೆ ಅನ್ನೋ ಒಂದು ಟೆನ್ಷನಿಗೆ. ಸೊ ನೋಡ್ತಿರ್ಬೇಕು ಇನ್ನು ಎಷ್ಟು ಕತ್ಲೈತಿ ಅಂತಂದು. ಎದ್ದು ಎಬ್ಬಿಸ್ಬಿಟ್ರೆ ಮುಗೀತು. ಇನ್ನು ಅತ್ತೆಯವ್ರು ಅಂಗಡಿಗೆ ಹೋಗ್ತಾರಲ್ಲ, ಅವರು ಎದ್ದಿದ್ರು. ಸ್ನಾನ ಗಿನ ಮಾಡಿಕೊಂಡು ಹೋಗಬೇಕು ಅಂತ. ಇನ್ನು ನಾನು ಆ್ಯಸ್ ಯೂಸ್ವಲ್ ನನ್ನ ಡೇ ಸ್ಟಾರ್ಟ್ ಆಗುತ್ತಾ. ಸೊ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಬರ್ರಿ. ಆ್ಯಕ್ಚುಲಿ ಗ್ಯಾಸ್ ಆಗ್ಬಿಟ್ಟೈತಿ. ನನಗೆ ಬಂದಮೇಲೆ ಗೊತ್ತಾಯ್ತು ಗ್ಯಾಸ್ ಆಗೈತಿ ಅಂತಂದು. ಒಂದು 2 ದಿನ ತುಂಬಿಸಿದ್ರಾಯ್ತು, ಇವಾಗೇನು ಅರ್ಜೆಂಟ್ ಇಲ್ಲ, ಒಲೆ ಮೇಲೆ ಮಾಡಿದ್ರಾಯ್ತು ಅಂದ್ಕೊಂಡ್ವಿ. ಕಟ್ಟಿಗೆನೂ ಅಪ್ಪಾಜಿ ಮೊನ್ನೆ ಬಂದಿದ್ರಲ್ಲ, ಒಡೆದು ಕೊಟ್ಟು ಹೋದರು ಕಟ್ಟಿಗೆನ. ಹಾಗಾಗಿ ಹೆಂಗಿದ್ರು ಕಟ್ಟಿಗೆ ಇದಾವೆ, ಅದ್ರಾಗ ಮಾಡಿದ್ರಾಯ್ತು. ಮತ್ತು ಗ್ಯಾಸ್ ಸಂಡೇನ ನಮ್ಮೂರ ಕಡೆ ಹೆಂಗಂದ್ರೆ, ಯಾವಾಗಾದರೂ ನೀವು ಮಂಡೇ ಬುಕ್ ಮಾಡು, ಟ್ಯೂಸ್ಡೇ ಬುಕ್ ಮಾಡು, ಬರೋದು ಮಾತ್ರ ಸಂಡೇನೇ ಬಂದು ಕೊಟ್ಟು ಹೋಗ್ತಾರೆ. ಬಟ್ ಮನೆಗೆ ಬರಲ್ಲ, ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾರೆ, ನಾವು ಹೋಗಿ ತೊಗೊಂಬರ್ಬೇಕು. ಸೊ ಗ್ಯಾಸ್ ಇಲ್ಲ ಅನ್ನೋದಷ್ಟ, ಆದರೆ ಗ್ಯಾಸ್ ಕಟ್ಟಿ ಮಾತ್ರ ಹೊಲಸಾಗೇ ಬಿಟ್ಟಿರುತ್ತೆ. ಇನ್ನೂ ಏನು ಗ್ಯಾಸ್ ಇದ್ದಾಗ ಸಿಲಿಂಡ್ರ್ ಯೂಸ್ ಮಾಡ್ತಿರ್ಬೇಕಾದ್ರೆ ಅಷ್ಟು ಕ್ಲೀನ್ ಇಟ್ಟಿರ್ತೀವಿ, ಒಳ್ಳೆ ಮಳೆ ವಾಪಸ್ ಒರೆಸೋದು. ಬಟ್ ಗ್ಯಾಸ್ ಆಗೈತಿ ಅಂದಮೇಲೆ ಆ ಸೈಡ್ ತಿರುಗು ನೋಡಲ್ಲ. ಹಂಗಾಗಿ ಬಟ್ ನಮ್ಮದು ಕಿಟಕಿ ಒಂದು ಐತಲ್ಲ ಗ್ಯಾಸ್ ಕಟ್ಟಿ ಹತ್ರನ, ಧೂಳು ಭಾಳ ಅಂದ್ರೆ ಭಾಳ ಬರುತ್ತೆ. ಅದು ಹೆಂಗೋ ಗೊತ್ತಿಲ್ಲ. ಈ ಕಡೆ ಓಪನ್ ಐತಿ, ಆಗ ಕಿಟಕಿ ಅದಾವಲ್ಲ, ಅದಕ್ಕೆ ಈ ಸಾರಿ ನಮ್ಮ ಮನೆಯವ್ರು ಬಂದ್ರೆ ಒಂದು ಸ್ವಲ್ಪ ಈ ಥರ ಜರಡಿ ಥರದ್ದು ಬರುತ್ತಲ್ಲ, ಅದನ್ನು ಹಾಕಿಸ್ಬೇಕು ಅಂದ್ಕೊಂಡ್ವಿ. ಪ್ಲ್ಯಾನ್ ಐತಿ. ಒಂದು ಧೂಳದ ಸಲುವಾಗಿ, ಇನ್ನೊಂದು ಹಲ್ಲಿ ಜಾಸ್ತಿ ಬರಾತ್ಬಿಟ್ಟವು. ಸೊ ಹಾಗಾಗಿ ಒಂದು ಸ್ವಲ್ಪ ಅದೊಂದು ಹಲ್ಲಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ದು. ನನಗೆ ಹಲ್ಲಿ ನೋಡಿದ್ರೆ ಜಾಸ್ತಿ ಅಂದರೆ ಜಾಸ್ತಿ ಹೆದರಿಕೆ ಬರುತ್ತೆ. ಆದರೂ ಹೋಗಲ್ಲ, ಎಷ್ಟೇ ಟ್ರೈ ಮಾಡೋಕೆ ಹೋದ್ರೂ ಹೋಗಲ್ಲ. ಇನ್ನು ಒಲೆನ ಬೂದಿ ಎಲ್ಲ ತಕ್ಕೊಂಬಿಡೋದು. ಸೊ ನಾವು ಒಲೆ ಎಲ್ಲ ಸಾರಿಸೋದು ಅಮಾವಾಸ್ಯೆ ಹುಣ್ಣಿಗೊಮ್ಮೆ. ಫಸ್ಟು ಮಂಗಳವಾರಕ್ಕೊಮ್ಮೆ ಸಾರಿಸ್ತಿದ್ವಿ, ಸುಣ್ಣ ಹಚ್ಕೋತಿದ್ವಿ. ಬಟ್ ಇವಾಗ ಸಣ್ಣ ಪಾಪು ಅಲ್ಲ, ಅವ್ರನ್ನ ಕರ್ಕೊಂಡು ಅತ್ತೆಯವರು ಇಲ್ಲ ಅಮಾವಾಸ್ಯೆ ಹುಣ್ಣಿಗೊಮ್ಮೆ ಅಷ್ಟು ಹಚ್ಕೊಳಕ್ಕೆ ಬರುತ್ತಾ ಇನ್ನು ಅಂದರು. ಹಂಗಾಗಿ ಬಿಟ್ಟಿವಿ. ಜಸ್ಟು ಬೂದಿ ಎಲ್ಲ ತುಂಬಿಕೊಂಡು ಒಂದು ಸ್ವಲ್ಪ ನೀರು ಚಿಮ್ಮಿಸಿ ಇವತ್ತಿ ಕುಂಕುಮ ಹಚ್ತೀವಿ. ಆಲ್ಮೋಸ್ಟ್ ಒಲೆ ಸಾರಿಸಿದಾಗ ಇವತ್ತಿ ಕುಂಕುಮ ಹಚ್ತೀವಿ, ಇವಾಗೇನು ಹಚ್ಚಲ್ಲ. ಇಷ್ಟ ಇದನ್ನು ಮಾಡ್ಕೊತೀವಿ. ನೀವು ಅನ್ಕೋಬೋದು ಅದನ್ನೂ ನನಗೆ ಗೊತ್ತು ಅಂತೀರಿ ಅಂತ ಕಮೆಂಟ್ನೊಳಗೆ. ಇಲ್ಲ ಈ ಥರ ಕೈಲಿ ತುಂಬೋದಲ್ಲ, ನೀವು ಚುಚ್ಚುಗಿಲಿ ಯಾಕೆ ತುಂಬಾತ್ತೀರಿ ಅಂತಂದು. ಏನಿಲ್ಲ, ಇವಾಗ ಬೇಸ್ಗೆ ಅಲ್ಲ, ಸೊ ಹುಳ ಉಪ್ಪಡಿ ಭಾಳ ಬರುವಂಥ ಚಾನ್ಸಸ್ ಇರ್ತಾವೆ. ಹೊಗ್ಗಿಂಡಿ ಇರುತ್ತಲ್ಲ, ಹೊಗ್ಗಿಂಡಿ ಒಳಗೆ ಹಾಸಿ ಬೀಳುವಂಥ ಚಾನ್ಸ್ ಭಾಳ ಇರುತ್ತೆ. ಹಾಗಾಗಿ ಆದಷ್ಟು ಕೇರ್ಫುಲ್ ಆಗಿರ್ರಿ. ಮತ್ತು ಯಾರಾಗಲಿ ಎದ್ದ ತಕ್ಷಣ ಹೊರ್ಗಿಲ್ದ ಬಾಗಿಲ ಇರುತ್ತಲ್ಲ, ಮೇನ್ ಬಾಗಿಲ ತೆಗೆದು ಪಟ್ ಅಂತ ಹೋಗ್ಬೇಡ್ರಿ. ತೆಗೆದು ಒಂದು ಸ್ವಲ್ಪ ಲೈಟ್ ಹಾಕಿ, ಯಾವಾಗಲೂ ಹೊರಗೆ ಹೋಗ್ಬೇಕಾದ್ರೆ ಲೈಟ್ ಹಾಕಿನೇ ಹೋಗ್ರಿ. ಬೇಸ್ಗೆಗೆ ಹೆಂಗಂದ್ರೆ ಇದು ಅರ್ಜೇಳ ಜಾಸ್ತಿ. ಈ ಕಡೆ ಮಳೆನೂ ಆಗವಲ್ದು, ಮಾಡಾಗತ್ತೆ. ಆದ್ರೆ ಮಳೆ ಆಗವಲ್ದು. ಹುಡ್ಕೊಳ್ಳೋಕ್ಕಿಂತ ಮೊದಲು ಅಥವಾ ಏನಾದ್ರು ತೊಗೊಳೋಕ್ಕಿಂತ ಮೊದಲು ಏನಾದರೂ ಐತಾ ಇಲ್ಲ ಚೆಕ್ ಮಾಡಿಕೊಡ್ರಿ. ಸಡನ್ನಾಗಿ ಕೈ ಇಟ್ಟು ತೆಗಿಯಾಕೆ ಹೋಗಬೇಡ್ರಿ. ನೀರು ತುಂಬುವಾಗೂ ಅಷ್ಟೇ, ಯಾವತ್ತೂ ನೀರು ಸ್ಟಾಕ್ ಮಾಡಿಟ್ಟಿರ್ತೀವಿ ಗೊತ್ತ ನಾವು ಬಕೆಟ್ನೊಳಗೆ, ಅದ್ರೊಳಗೆ ಅಂಥವೆಲ್ಲ ಬಡಗ್ಗನ ತೊಗೊಂಡು ಯೂಸ್ ಮಾಡೋಕೆ ಹೋಗಬೇಡ್ರಿ. ಈಗ ಭಾಳ ಅಂದ್ರೆ ಭಾಳ ಕೇರ್ಫುಲ್ ಆಗಿರಬೇಕು. ಎಷ್ಟು ಕೇರ್ಫುಲ್ ಆಗಿದ್ರೂ ಕಡಿಮೆನ ಈಗ. ಸೊ ಇನ್ನು ಒಲೆ ಹಚ್ಚನ್ ಬರ್ರಿ. ಕಟ್ಟಿಗೆ ಅಂತೂ ದೊಡ್ಡ ಆಗ್ಬಿಟ್ಟವು, ಸಣ್ಣ ಕಟ್ಟಿಗೆನೇ ಇಲ್ಲ ಒಲೆ ಪುಟ ಮಾಡೋಕೆ. ಇಲ್ಲಿ ಹೆಂಗಂದ್ರೆ ಫಾರೆಸ್ಟರ್ ಬಿಡೋದೇ ಇಲ್ಲ ಕಟ್ಟಿಗೆ ತರಕ್ಕೆ. ದೊಡ್ಡ ತೊಗೊಂಡು ಬರಬೇಕು, ಒಣಗಿದ ತೊಗೊಂಬರ್ಬೇಕು. ಹಂಗಾಗಿ ಇದು ಒಂದು ಇಲ್ಲೇ ನಮ್ಮದು ಮನೆ ಬಾಜು ಒಂದು ಜಾಲಿ ಗಿಡ ಒಣಗಿತ್ತು, ಅದನ್ನ ಬುಡಜೇರಿ ಎಬ್ಬಾಕೆ ಬಂದಿತ್ತು. ಆವಾಗ ಎಬ್ಬಿಸಿ ಒಂದು ಸ್ವಲ್ಪ ಬಿಡಿಸಿದ್ವಿ ಅದನ್ನು. ಅವು ಒಣಗಿದ್ದು ಅಪ್ಪಾಜಿ ಬಂದಾಗ ಕಡ್ದು ಕೊಟ್ಟು ಹೋಗಾರ. ಅವು ಎಷ್ಟು ಬರುತ್ತೋ ಅಷ್ಟು ಆಗುತ್ತಾ, ಇಲ್ಲ ಅಂದರೆ ಇಲ್ಲ. ಒಮ್ಮೊಮ್ಮಂತೂ ಒಲೆ ಪುಟ ಮಾಡೋಕ್ಕಾಗಲ್ಲ, ಒಂದೊಂದು ಕಡ್ಡಿ ಪಟ್ನ ಮುಗಿದ್ರೂ ಒಲೆ ಹತ್ತಲ್ಲ. ಹಂಗಾಗ್ಬಿಡುತ್ತೆ ಒಮ್ಮೊಮ್ಮೆ. ಅದಕ್ಕೆ ಗ್ಯಾಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದು ಇದ್ದಾಗ ಹೆಂಗಂದ್ರೆ ನಾವು ಪ್ರತಿಯೊಂದು ಒಲೆ ಹಚ್ಚಿದ್ರೂ ಇದ್ದಾಗ ಎಲ್ಲ ಗ್ಯಾಸ್ ಮೇಲೆ ಮಾಡ್ತೀವಿ. ಈ ಗ್ಯಾಸ್ ಇಲ್ಲಾರ್ದಾಗ ನೋಡಿರಿ ಎಷ್ಟು ಕಷ್ಟ ಆಗ್ಬಿಡುತ್ತೆ. ಹಂಗಾಗಿ ಗ್ಯಾಸ್ ಐತಿ ಅಂತಲೂ ಇತಿಮಿತಿ ಒಳಗೆ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ 2 ದಿನ ಮುಂದಕ್ಕೆ ಬರುತ್ತಾ ಅಂತಂದು. ಒಮ್ಮೊಮ್ಮೆ ಇವ್ರಿಗಂತೂ ಒಂದು ಸ್ವಲ್ಪ ಏನಾದರೂ ಗಂಜಿ ಮಾಡಿಕೊಡ್ಬೇಕಂದ್ರೂ ಒಲೆ ಹಚ್ಚಬೇಕಾಗತ್ತೆ. ಇವಾಗಂತೂ ಏನೂ ಕೊಡತ್ತಿಲ್ಲ, ನಾವು ಗಂಜಿ ಏನೂ ಕೊಡತ್ತಿಲ್ಲ. ನಾವೇನು ಅನ್ನ ಸಾರು ಉಣ್ತೀವಿ ಅದನ್ನ ಕೊಡಾತ್ಬಿಟ್ಟಿನಿ. ಇವಾಗ ರೊಟ್ಟಿ ತಿನ್ನಬೇಕಾದ್ರೆ ಸಣ್ಣಗೆ ರೊಟ್ಟಿ ಅದನ್ನ ಸಣ್ಣಗೆ ಮುರಿದು ಅವ್ರಿಗೆ ಹಾಕಿರ್ತೀನಿ, ಅವ್ರ ಮುಂದೆ ತಿಂತಾರೆ. ಅನ್ನ ಆದರೂ ಅಷ್ಟೇ, ಅವರು ಕುಂತಿರ್ತಾರಲ್ಲ ಅಲ್ಲಿ ಕ್ಲೀನ್ ಮಾಡಿ ನೀಟಾಗಿ
ಹಾಕಿ ಉದುರಿಸ್ಬಿಟ್ರೆ ತಿಂತಾರೆ ಅವರು. ನಂಗೆ ಯಾವಾಗಲೂ ಗಿಡಗಳ ಚಿಂತೆ ಅಂದ್ರೆ ಬೆಳೆದಿರ್ತಾವಲ್ಲ ಎಷ್ಟು ಹೈಟ್ ಬೆಳೆದಾವು ಹೆಂಗೆ ಏನು ಎಲ್ಲಿ ಒಣಗೈತೆ ಏನು ಅನ್ನೋ ಟೆನ್ಷನ್ನು. ಏನೇನು ಚೇಂಜಸ್ ಆಗೈತೆ ನೋಡ್ರಿ ಮನೆ ಒಳಗೆ. ಒಂದು ಫ್ಯಾನು, ಆ್ಯಕ್ಚುಲಿ ಫ್ಯಾನು ಟೇಬಲ್ ಫ್ಯಾನ್ ಇತ್ತು, ಅದನ್ನ ಹಾಕ್ಯಾರ. ಮನಿ ಪ್ಲಾಂಟು ಎಷ್ಟು ಚಂದ ಬೆಳೆದ್ಬಿಟ್ಟವು, ಎರಡೆರಡೇ ಇದ್ದವು, ಎಷ್ಟು ಚಂದ ಬೆಳೆದವು. ಇದೊಂದು ಸ್ಟಿಕ್ಕರ್ ಹಚ್ಚ ನಮ್ಮ ತಂಗಿ. ಮನಿ ಅಂತೂ ಆಕಾರ ಗೆಟ್ಟೈತಿ, ನೋಡಂಗಿಲ್ಲ. ಅಂದ್ರೆ ಅತ್ತೆಯವರು ಅಂಗಡಿಯಾಗಿರ್ತಾರಲ್ಲ, ಸೊ ಮನೆ ಅಷ್ಟು ಕಷ್ಟ ಬಿಟ್ಬಿಟ್ಟಾರ, ಎಲ್ಲ ಧೂಳ ನೋಡಂಗಿಲ್ಲ. ಇನ್ನು ಮನೆ ಸ್ವಚ್ಛ ಮಾಡಬೇಕು. ಎಲ್ಲಿ ನೋಡ್ರಿ ನಮ್ಮದು ಕಿಚನ್ನು ಒಳಗೆ ಕಾಲು ಇಡೋಕ್ಕಾಗವಲ್ದು, ಅಷ್ಟು ಮಿಸ್ಸಿ ಆಗ್ಬಿಟ್ಟೈತಿ. ಸೊ ಇನ್ನು ನನ್ನ ರೂಮ್ನು ಕ್ಲೀನ್ ಮಾಡಬೇಕು. ಫಸ್ಟ್ ನಾನು ರೂಮ್ನ ಕ್ಲೀನ್ ಮಾಡಿ ಕದ ಹಾಕ್ಬಿಟ್ನಿ ಅಂದ್ರೆ ಆಮೇಲೆ ಹೊರಗಿಲು ಎಲ್ಲ ಕ್ಲೀನ್ ಮಾಡ್ಕೋಬೋದು. ಇವತ್ತು ನನ್ನ ರೂಮ್ನ ಡೀಪ್ ಕ್ಲೀನ್ ಮಾಡತ್ತೀನಿ. ಎಲ್ಲ ನಾನು ನೀಟಾಗಿ ಇಟ್ಟು ಹೋಗೀನಿ, ಬರೋದ್ರಾಗ ಈ ಥರ ಆಗೈತಿ. ಮೊನ್ನೆ ನಾನು ಹೋಗೋಕ್ಕಿಂತ ಮೊದಲು ಅಥವಾ ಹೋಮ್ ಟೂರ್ ಮಾಡೋಕ್ಕಿಂತ ಮೊದಲನೇ ನಾನು ನೀಟಾಗಿ ಇಟ್ಟಿದ್ನಿ. ಸೊ ನೋಡುವಂಗಿಲ್ಲ ಮನೆ. ಇನ್ನು ಸ್ವಚ್ಛ ಮಾಡಬೇಕು. ಇವತ್ತು ಪೂರ ನಂದು ರೂಮ್ನ ಕ್ಲೀನ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ನಾನು ಬಟ್ಟೆ ಆರ್ಗನೈಜೇಷನ್ ಮಾಡೋಕೆ ಆ ಥರ ಮೇಶೋದೊಳಗೆ ಬಾಕ್ಸ್ ಬರ್ತಾವಲ್ಲ, ಒಂದು 3 ಬಾಕ್ಸ್ ತೊಗೊಂಡಿದ್ನಿ. ಬಟ್ಟೆ ಹೆಚ್ಚಾಗಾದ್ಬಿಟ್ಟು ಅವು ಕಡಿಮೆ ಆಗವಲ್ಲು. ಆಲ್ಮೋಸ್ಟ್ ನಾನು ಒಂದು ಬಟ್ಟೆ ತೊಗೊಂಡೆ ಅಂದ್ರೆ ಆಲ್ರೆಡಿ 2 ಬಟ್ಟೆ ನನಗೆ ಯಾವ ಬರೋಲ್ಲ ಅವ್ನು ಕೊಟ್ಟಿರ್ತೀನಿ. ಅಂದ್ರೂ ಅಷ್ಟು ಆಗಾದ್ಬಿಟ್ಟವು, ಯಾಕಂತಲೂ ಗೊತ್ತಾಗವಲ್ದು ನನಗೆ. ಈ ಸಾರಿ ನಮ್ಮ ಮನೆಯವ್ರು ಅದನ್ನ ಅಂದಾರ, ನೀ ಈ ಸೀರೆ ಈ ಟ್ರಿಜುರಿ ಎಲ್ಲ ತುಂಬೈತಲ್ಲ, ಈ ಟ್ರಿಜುರಿ ಸೀರೆ ಎಲ್ಲ ಹಳೆ ಮಾಡು ಅಂದ್ರೆ ಕೊಡಿಸ್ತೀನಿ ಅಂತ ಹೇಳ್ಯಾರ. ನಾನು ಹ್ಞೂ ರೀ ಹಾಕ್ಕೋತೀನಿ ಅಂತೀನಿ. ಆದರೂ ಮತ್ತೆ ರೀ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಕೇಳ್ತೀನಿ. ಆಲ್ಮೋಸ್ಟ್ ಅವ್ರು ಕೊಡಿಸಿಲ್ಲ ಜಾಸ್ತಿ, ನಮ್ಮ ಮನೆಯವರು ಏನು ಕೊಡಿಸಿಲ್ಲ ನಂಗೆ ಸೀರೆ. ನಮ್ಮಮ್ಮ ನಾನು ಸ್ಕೂಲಿಗೆ ಯಾವಾಗ ಹೊಂಟ್ನಿ ಅಲ್ಲ, ಗೆಸ್ಟ್ ಟೀಚರಾಗಿ B.Ed ಮಾಡಿದ್ನಲ್ಲ, ಅವಾಗಿಂದ ಸೀರೆ ಕಲೆಕ್ಷನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ ನಾನು. ಆಲ್ಮೋಸ್ಟ್ ನನಗೆ ಕಾಟನ್ ಸೀರೆ ಮತ್ತು ಈ ಥರ ಪ್ಲೇನ್ ಸೀರೆ ಇಷ್ಟ ಆಗ್ತಾವೆ, ಜಗ್ಬಗ್ಕಿತ್ತ. ಹಾಗಾಗಿ ಅವ ಜಾಸ್ತಿ ಅದಾವೆ ನನ್ನ ಹತ್ರ. ಇನ್ನು ನೋಡ್ಬೇಕು ಯಾವ್ಯಾವ. ಇನ್ನು ಸ್ಕೂಲಿಗೆ ಹೋಗ್ಬೇಕು ಅಂದ್ಕೊಂಡೀನಿ. ಆಲ್ರೆಡಿ ಅಲ್ಲೊಂದು ಅಪ್ಲಿಕೇಶನ್ ಹಾಕೀನಿ. ದೇವ್ರ ಪುಣ್ಯದಿಂದ ಆಯಿತು ಅಂದ್ರೆ ಸೆಟ್ಲ್ ಆದಂಗೆ ನಮ್ಮ ಜೀವನ. ಎಲ್ಲಾದರೂ ಆದರೂ ನಡಿತೈತಿ. ಬಾಗಲಕೋಟೆ ಮುಧೋಳು ಎರಡ್ರದಾಗ ಒಂದು ಕೊಡ್ತೀವಿ ಅಂದರೆ ಸೆಲೆಕ್ಟ್ ಆದರೆ ಅಲ್ಲಿ ಅಂತ ಹೇಳ್ಯಾರ. ನಮ್ಮಪ್ಪ ಹಿಂಗಂತಂದ್ರೆ, ನಾನು ಕಷ್ಟಪಟ್ಟು ಕಲ್ಸಿನ್ಲ, ನೀನು ನನಗೆ ದುಡ್ಡು ಕೊಡೋದು ಬೇಡ, ನಿನ್ನ ಪಗಾರ ಒಟ್ಟು ನೀ ಒಂದು ಕಡೆ ಜಾಬ್ ಸೇರಿದ್ರೆ ನೀ ಒಂದು ಕಡೆ ಕೆಲಸ ಮಾಡತ್ತೆ ಅಂದ್ರೆ ನಮಗೂ ಖುಷಿ. ಇಷ್ಟು ಕಲಿಸಿದ್ರಕ್ಕೂ ನನ್ನ ಮಗಳು ಕೆಲಸ ಮಾಡತ್ತಾಳ ಅನ್ನೋದೊಂದು ನನಗೆ ಒಂದು ಭರವಸೆ ಬರುತ್ತಾ, ಅಷ್ಟ ಮತ್ತೇನಿಲ್ಲ. ನಾವಂತೂ ನನ್ನ ಗಂಡು ಮಗನ ನೆಚ್ಕೊಂಡು ಕೂತೇ ಇಲ್ಲ. ನಿಮ್ಮ ಮೇಲೆ ನಿಮ್ಮಿಬ್ಬರ ಮೇಲೆ ಜೀವ ಇಟ್ಕೊಂಡು ಕೂತೀವಿ. ನಾಳೆ ಕರೆದ್ರೆ ಒಂದು ರೊಟ್ಟಿ ಕೊಟ್ರೆ ತಿಂತೀವಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳತ್ತಿದ್ರು. ಎಲ್ಲಾದರೂ ಒಂದು ಕಡೆ ಆದರೂ ಸೆಟ್ಲ್ ಆದಂಗೆ ನನ್ನ ಮಕ್ಕಳದ್ದು ಎಜುಕೇಷನ್ ಆಗುತ್ತೆ. ಇನ್ನು ಹಸ್ಬೆಂಡು ಬೇರೆ ಜಾಬು, ಹೆಂಗೋ ಒಂದು ಕಡೆ ನಮ್ಮ ಲೈಫ್ ಸೆಟ್ಲ್ ಆಯಿತು, ಯಾವುದೂ ತೊಂದರೆ ಇಲ್ಲಾರ್ದ ನಮ್ಮ ಪಾಡಿ ನಾವು ಆರಾಮಾಗಿರ್ಬೋದು ಅಂದ್ಕೊಂಡಿನಿ ನಾನು. ನೋಡಬೇಕು ಏನೇನಾಗುತ್ತೋ ಅದು ಕಾಯ್ಬೇಕು. ಓದಾತೀನಿ, ಜಾಸ್ತಿ ಓದೋಕ್ಕಾಗವಲ್ದು, ಆದ್ರೂ ನೋಡಬೇಕು ಹೆಂಗಾದರೂ ಮಾಡ್ಕೋಬೇಕು ಅನ್ನೋದೈತಿ. ಓದಿದರೆ ಮನ್ಸು ಮಾಡಿದರೆ ಎಲ್ಲನೂ ಆಗುತ್ತಾ, ಏನು ಅಸಾಧ್ಯ ಅನ್ನೋದಿಲ್ಲ. ಮಾಡ್ತೀನಿ, ನನಗೆ ಕಾನ್ಫಿಡೆಂಟ್ ಐತಿ, ನಾನು ಮಾಡ್ಕೋತೀನಿ ಅಂತಂದು. ಆದರೆ ಇನ್ನೊಂದು ಸ್ವಲ್ಪ ದೊಡ್ಡವರಾದ್ರೆ ಹೆಂಗೋ ಮಾಡ್ಕೋಬೇಕು ಅನ್ನೋದೈತಿ. CET ಅಂತೂ ಕರೆಯವಲ್ರು, GPST ಕರೆದಾರ, ಬಟ್ ನಮಗದು ಯಾಕೋ ಬರಲ್ಲ ಅಂತ ಹೇಳತ್ತಾರ. ಏನೇನೋ ಗೊತ್ತಿಲ್ಲ ರೂಲ್ಸು ರೆಗ್ಯುಲೇಷನ್ಸ್. ಇನ್ನು ಎಲ್ಲ ಅರ್ಬಿನೂ ಮಡಚಿಟ್ನಿ ನಾನು. ಆಲ್ಮೋಸ್ಟ್ ಏನೂ ಕಿತ್ತಕ್ಕೆ ಹೋಗಿಲ್ಲ ನಾನು. ಮೊದಲು ಯಾವ್ಯಾವ ಇದಾವಲ್ಲ ಅಲ್ಲೇ ಇಟ್ಟೀನಿ. ಮ್ಯಾಗ ಯಾವ್ಯಾವ ಕಿತ್ತೀವಿ ಅವನ್ನಷ್ಟೇ ಇಡತ್ತೀನಿ. ಕನ್ಫ್ಯೂಸ್ ನನಗೆ, ಎಲ್ಲಿ ಏನು ಇಡಬೇಕು, ಬಾಕ್ಸ್ ಒಳಗೆ ಏನು ಇಡಬೇಕು, ಈ ಬ್ಯಾಗ್ ಒಳಗೆ ಏನು ಇಡಬೇಕು ಅಂತ. ಆಮೇಲೆ ಅನಿಸ್ತು, ಈ ಬ್ಯಾಗ್ ಒಳಗೆ ಎಲ್ಲ ಜ್ಯುವೆಲ್ಲರಿ ಸೆಟ್ಟು, ಅವ್ರ ಶೂಸು, ಏರ್ ಬ್ಯಾಂಡ್ಸು ಹಾಕ್ಬಿಡುನು, ಅಂದರೆ ಮ್ಯಾಲೆ ಇದ್ಬಿಡ್ತಾವೆ, ಏನು ಮುರಿಯಲ್ಲ, ಬೇಕಾದಾಗಷ್ಟು ತೊಗೋಬೋದು. ಇಲ್ಲಾಂದರೆ ಅಲ್ಲಿ ಹಾಕಿದ್ರೆ ಒಡೆದು ಹೋಗ್ಬಿಡ್ತಾವೆ ಅಥವಾ ಮುರಿತಾವು ಅನ್ನೋದು ಬಂತು. ಹಾಗಾಗಿ ಎಲ್ಲ ಹುಡ್ಕಾತೀನಿ ಇವರು ಎಲ್ಲೆಲ್ಲಿ ಸಾಮಾನು ಅದಾವು. ಏನು ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅಂದ್ರೆ, ಮೊನ್ನೆ ನಮ್ಮ ಅಪ್ಪಾಜಿ ಚೀಲದಾಗ ಇದನ್ನು ಹಾಕ್ಕೊಂಬಂದಿದ್ರಲ್ಲ ಅರ್ಬಿ, ಆ ಜೇನುತುಪ್ಪ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಆ ಬಾಕ್ಸ್ ಇಟ್ಬಿಟ್ಟಾರ. ಅದು ಗಾಡಿ ಒಳಗೆ ಇಡುವಾಗ ಆಗೈತೋ ಏನೋ, ಒತ್ತಗೆ ಇಟ್ಬಿಟ್ಟಾರಲ್ಲ, ಗ್ಲಾಸ್ ಒಡೆದ್ಬಿಟ್ಟೈತಿ. ಇಡೀ ಡ್ರೆಸ್ಸೆಲ್ಲ ಜೇನುತುಪ್ಪ. ಚಂಪು ಡಿಂಪುಸ್ದು ಎಷ್ಟು ತಗೊಂಡ ಒಂದು 5-6 ಅಂಗಿ ಜೇನುತುಪ್ಪ ಆಗಿತ್ತು. ನನಗೆ ಟೆನ್ಷನ್ನು ಹೋಗುತ್ತಾ ಇಲ್ಲ ಅಂತ ನಮ್ಮಮ್ಮ ಫೋನ್ ಮಾಡಿದ್ನಿ. ಇಲ್ಲ ಹೋಗುತ್ತಾಳೆ, ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ಸಾಬೂನು ಪುಡಿ ನೆನೆ ಇಡಂದರು. ಮತ್ತು ಸಾಬೂನು ಪುಡಿ ನೆನೆ ಇಟ್ಟೆ ನಾನು. ನೆನೆ ಇಟ್ಟು ಒಂದು ಅರ್ಧ ತಾಸಿಗೆ ಹೋಗೋದೆ, ಎಲ್ಲ ಹೋಯ್ತು. ಅದು ಒಂದು ಟೆನ್ಷನ್ನು. ಇದೇನು ನನಗಿವತ್ತು ಒಂದೇ ದಿನಕ್ಕೆ ಆಗೋದಂತೂ ಡೌಟು ಇದು ಕ್ಲೀನ್ ಮಾಡೋದು. ಸೊ ಇನ್ನು ಇವು ಬರ್ಡೇದು ಮೊನ್ನೆ ಗುಂಡಂಗೆ ಬರ್ಡೇಗೆ ತರಿಸಿದ್ವಲ್ಲ, ಇನ್ನು ನೆಕ್ಸ್ಟ್ ಇವ್ರ ಬರ್ಡೇಗೆ ಬರುತ್ತಾ ಮತ್ತೆ ಯಾಕೆ ತೊಗೊಳ್ಳೋದು ಅಂತಂದು ಇವನ್ನ ನೋಡಾತಿದ್ನಿ. ಹವಾ ಹೋಗೋದು, ಅದು ಪೈಪ್ ಕಳೆದು ಬಿಟ್ಟೈತಂತ. ಹಾಗಾಗಿ ಯಾವ್ಯಾವ ಹೋಗ್ಯಾವ ಅವನ್ನಿಟ್ಟು ಉಳಿದಿದ್ವು ಮೇಲೆ ಇಟ್ಬಿಟ್ರೆ ಆಯಿತು ಅಂದ್ಕೊಂಡಿನಿ ನಾನು. ಇವನ್ನ ಯೂಸ್ ಮಾಡಿದ್ರೆ ಆಯಿತು. ಎಷ್ಟು ತಗೊಂಡ ಗುಂಡನ ಬರ್ಡೇಗೆ ಬಲೂನ್ ಅಷ್ಟೇ ತೊಗೊಂಡ್ರೆ ಆಯಿತು, ಎಲ್ಲ ಅಂತೂ ಅದಾವು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತಂದು. ಇದು ಇನ್ನು ಇವೆಲ್ಲ ಸೀರೆ ಪತ್ಲ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇನ್ನು ಇದ್ರಾಗ ಇಡ್ತೀನಿ. ಇವ್ನು ಏನು ಚೇಂಜ್ ಮಾಡಲ್ಲ ನಾನು. ತೆಗೆದು ನನಗೆ ಇವತ್ತು ತೊಡ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಇವರು ಸಡನ್ನಾಗಿ ಎದ್ಬಿಟ್ರೆ ಅಲ್ಲಿಗೆ ಉಳಿದ್ಬಿಡುತ್ತೆ. ಹಾಗಾಗಿ ಇದೇನು ಒಂದು ದಿನಕ್ಕಂತೂ ಮುಗಿಯಲ್ಲ, ಇನ್ನು ಟೈಮ್ ಆಯಿತು ಅವರು ಹೇಳೋದು.
ಅವರು ಎದ್ರಂದ್ರೆ ಏನು ಕೆಲಸ ಆಗಲ್ಲ. ನೋಡಬೇಕು ಇವತ್ತು ಮುಗಿತೈತೋ ಇನ್ನು ಒಂದು ದಿನ ಹೋಗುತ್ತೋ ಗೊತ್ತಿಲ್ಲ. ಒಟ್ಟು ನನಗೆ ನೀಟಾಗಿಡಬೇಕು. ಸಡನ್ನಾಗಿ ಯಾರಾದರೂ ಬಂದರೆ ಅಯ್ಯೋ ನೀಟಾಗಿಟ್ಟಾರ ರೂಮು ಚಲೋ ಇಟ್ಟಾರ ಅನ್ಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಇಟ್ನಿ. ಇವರು ಅರಿವಿ ಒಂದೊಂದು ಹೊಸವದಾವು, ಅದನ್ನು ಎಲ್ಲಿ ಇಡಬೇಕು ಏನು ಮಾಡಬೇಕು, ಇವನ್ನ ಡೈಲಿ ಯೂಸಿಗೆ ಇನ್ನು ಬ್ಯಾಸ್ಗೆಲ್ಲ ಕಾಟನ್ ಡ್ರೆಸ್ ತೆಗೆದ್ಬೇಕು ಅಂದ್ಕೊಂಡೀನಿ. ಮೆತ್ತನು ನೋಡ್ಬೇಕು ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಇಷ್ಟಂತೂ ಇವತ್ತಿನ ಲಾಗ್ ಆಗಿತ್ತು. ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರಿ ಅನ್ಕೋತೀನಿ. ನೀವು ಕೂಡ ಎಲ್ಲಿಗಾದರೂ ಊರಿಗೆ ಹೋದಾಗ ಲಾಂಗ್ ಒಂದು ತಿಂಗಳ ಹಿಂಗೆ ಹೋದಾಗ ಇದೇ ಥರ ಅನಿಸಿದ್ರೆ ಕಮೆಂಟ್ನೊಳಗೆ ಹೇಳ್ರಿ ನನಗೆ. ಇದೇ ಥರ ಸಪೋರ್ಟ್ ಮಾಡಿರಿ ನಂಗೆ. ಸೊ ಇನ್ನು ಬ್ಯಾಸ್ಗೆ ಎಲ್ಲ ಸ್ವಲ್ಪ ಮಕ್ಕಳಿಗೆ ಕಟ್ಟು ಕಸಿ ಇದ್ದು ಅಂದ್ರೆ ಕಟ್ಟುವಂಗೆ ಇರ್ತಾವಲ್ಲ, ಅವನ್ನ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಬೆಟರು. ನೋಡಿರಿ ಇದ್ದ ಚೀಲ ನಾನು ತೆಗಿಯತ್ತಿದ್ದು, ನಮ್ಮಪ್ಪ ತೊಗೊಂಡು ಬಂದಿದ್ದ ಚೀಲ ಇದು. ಎಲ್ಲ ಅಂದರೆ ಎಲ್ಲ ಚೆಲ್ಬಿಟ್ಟಿದ್ದು. ನನಗೆ ಟೆನ್ಷನ್ ಭಾಳ ಇತ್ತು. ಫೈನಲಿ ಒಗದ್ನಿ. ಅದು ಒಂದೊಂದು ಏನಂತಂದ್ರೆ ಒಂದೊಂದು ಕಲಿ ಹೋಗಲ್ಲಲ್ಲ, ಅದರ ಕಾಸ್ಟ್ಲಿ ಡ್ರೆಸ್ಸು ಚಂಪು ಡಿಂಪುದು ಟೀ ಶರ್ಟ್ಸು 850 ರೂಪೀಸ್ ಏನೋ ಐತಿ. ಅದು ಜವಳಕ್ಕೆ ಅರ್ಧ ತಂದಿದ್ದು. ಅರ್ಧ ಡ್ರೆಸ್ಸಿಗೆ ಹತ್ಬಿಟ್ಟಿತ್ತು. ಅದು ನನ್ನ ಫೇವ್ರೆಟ್ ಡ್ರೆಸ್ ಮತ್ತು ಅವ್ರ ಡ್ಯಾಡಿ ಫೇವ್ರೆಟ್ ಡ್ರೆಸ್ಸು. ಹಾಗಾಗಿ ನಂಗೆ ಟೆನ್ಷನ್ ಅಂದ್ರೆ ಭಾಳ ಹತ್ತು. ಯಪ್ಪ ಏನೇನು ಹತ್ಬಿಟ್ಟೈತಿ ಅಂತಂದು ನನಗೆಲ್ಲ ತೆಗೆದ್ಮೇಲೆ ಗೊತ್ತಾಯಿತು. ಇವರು ಶ್ವೆಟ್ರಸ್ಸು ಅದೆಲ್ಲ ಏನೇನಿದಾವಲ್ಲ, ಶ್ವೆಟ್ರ್ ಗಿಟ್ರು ಸಾಕ್ಸು ಅವೆಲ್ಲ ಏನು ಯೂಸ್ ಇಲ್ಲ ಇವಾಗ. ಹಾಗಾಗಿ ನಾನು ಆಲ್ಮೋಸ್ಟು ಹತ್ಬಿಟ್ಟಿನಿ ಒಳಗೆ. ಸೊ ಒಳಗಿಟ್ರೆ ಇನ್ನು ಯಾವುದೂ ಇದಿಲ್ಲ. ಫೈನಲಾಗಿ ಈ ಥರ ಮಾಡೀನಿ. ಇನ್ನೂ ಐತಿ ರಿವ್ಯೂ. ಸೊ ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ ನಾನು. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ. ಲವ್ ಯು.